SND ನ್ಯೂಸ್ 1ಗೆ ಸ್ವಾಗತ. ನಾನು ಶ್ರೀಧರ್ ಮುತಾಲಿ ದೇಸಾಯಿ. ವೀಕ್ಷಕರೇ, ನೀವು ನೋಡ್ತಾ ಇರುವುದು ಗೋಕಾಕ್ ತಾಲೂಕಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಜಿಲ್ಲಾ ಭಾಗದಲ್ಲಿದೆ. ಇದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ. ಇದು ಸಾವಿರಾರು ವರ್ಷಗಳ ಹಿಂದಿನ ಅತ್ಯಂತ ಪ್ರಾಚೀನ ದೇವಸ್ಥಾನ. ಈಗ ಇದು ಅಗಲವಾದಂಥ ರಸ್ತೆಯನ್ನು ಹೊಂದಿದೆ. ಈ ದೇವಸ್ಥಾನಕ್ಕೆ ಒಂದು ಇತಿಹಾಸವಿದೆ. ಇದು ಸ್ವಯಂಭೂ ಲಿಂಗವಾಗಿದೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮೆರಕನಟ್ಟಿ ಲಕ್ಷ್ಮೀ ದೇವಸ್ಥಾನದಿಂದ ಈ ಸ್ಥಳಕ್ಕೆ ಒಂದು ಆಕಳು ಬರುತ್ತಿತ್ತಂತೆ. ಆ ಆಕಳು ಬಂದು ಇಲ್ಲಿ ಈ ಸ್ಥಳದಲ್ಲಿ ಮುಂಜಾನೆ 11 ಗಂಟೆಗೆ ಸುಮಾರಿಗೆ ಆ ಆಕಳು ಇಲ್ಲಿ ಬಂದು ಈ ಲಿಂಗದ ಮೇಲೆ ಸ್ವಯಂ ಆಗಿ ಹಾಲು ಕರೆಯುತ್ತಿತ್ತಂತೆ. ಅದು ಹಾಲು ಕರೆಯುವಾಗ ಈ ಲಿಂಗದ ಮೇಲೆ ಹಾಲು ಕರೆಯುವಾಗ ಅದರ ಕೋಡಿನ ಮೇಲೆ ಒಂದು ಕಾಗೆ ಕೂಡುತ್ತಿತ್ತಂತೆ. ಇದನ್ನು ನೋಡಿದ ಅನೇಕ ದಿನಗಳ ನಂತರ ಜನ ವಿಸ್ಮಯಗೊಂಡು ಈ ಸ್ಥಳದಲ್ಲಿ ಏನಿರಬಹುದು, ಅಲ್ಲಿ ಮೊದಲು ತಿಪ್ಪೆಯ ಮೂಲಕವಾಗಿರ್ತಕ್ಕಂಥ ಒಂದು ಸ್ಥಳವಾಗಿತ್ತು, ಏನಿರ್ಬೋದು ಇಲ್ಲಿ, ಯಾಕೆ ಈ ಒಂದು ಸ್ವಯಂಭೂವಾಗಿ ಈ ಲಿಂಗದ ಮೇಲೆ ಅಥವಾ ಈ ಸ್ಥಳದಲ್ಲಿ ಹಾಲನ್ನು ಕರಿತಾ ಇದೆ ಆಕಳು, ಮದು ಕಾಗೆ ಯಾಕೆ ಕೂಡ್ತಿದೆ, ನಿತ್ಯ ನಡೀತಕ್ಕಂಥ ಈ ಕ್ರಿಯೆ. ಅದನ್ನು ಅಗೆದು ನೋಡಿದಾಗ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಈ ಸ್ವಯಂಭೂ ಲಿಂಗ ಇತ್ತಂತೆ. ಅದನ್ನು ನೋಡಿದ ಜನ ಈ ಪ್ರತಿನಿತ್ಯ ನಡೆಯುವಂಥ ಈ ಕ್ರಿಯೆಗೆ ಗೋ ಕಾಕ್ ಅಂತಂದರೆ, ಗೋ ಅಂದರೆ ಆಕಳು, ಕಾಕ್ ಅಂದ್ರೆ ಕಾಗೆ. ಈ ಸ್ಥಳವನ್ನು, ಇದು ಊರು ಇಷ್ಟೇ ಇತ್ತು, ಕಿಲ್ಲಾ ಭಾಗದಲ್ಲಿ ಮಾತ್ರ ಇತ್ತು. ಅದಕ್ಕಾಗಿ ಈ ಸ್ಥಳವನ್ನು ಗೋಕಾಕ್ ಅಂತ ಪ್ರಾರಂಭ ಮಾಡಿದರು. ಬರಬರುತ್ತಾ ಮೊದಲು ಇದನ್ನು ಗೋಕಾವಿ ಅಂತ ಗ್ರಾಮ್ಯ ಭಾಷೆಯಲ್ಲಿ ಕರಿತಾ ಈಗ ಅದು ಗೋಕಾಕ್ ಅಂತ ಸುಧಾರಿಸಿಕೊಂಡು ಈ ಒಂದು ನಗರವಾಗಿ ನಿರ್ಮಾಣಗೊಂಡಿದೆ. ಅಂದರೆ ಸಂಪೂರ್ಣ ಗೋಕಾಕ್ ನಗರಕ್ಕೆ ಈ ಒಂದು ಸ್ಥಳವೇ ಮೂಲ ಕಾರಣವಾಗಿದೆ. ಸರ್ ಹೇಳ್ರಿ, ನೀವು ಹೇಳ್ರಿ, ನೀವು ಹೇಳ್ರಿ. ಗುರವ್, ನೀವು ಮೊದಲಿನಿಂದನೇ ಇಲ್ಲಿ ಮಾಡ್ಕೊತ ಬಂದಿರಿ, ಹೌದಲ್ಲ? ಎಷ್ಟನೇ ವರ್ಷಕ್ಕೆ ಸ್ಥಾಪನೆ ಆಯಿತು? 1972, 1972ರಲ್ಲಿ ಇದು ಭಜನಾ ಮಂಡಳ ಸ್ಥಾಪನೆ ಆಯಿತು. ನೀವು ಯುವಕರು ಏನು ಹೇಳ್ತೀರಿ ಈ ಬಗ್ಗೆ? ಶ್ರಾವಣ ಮಾಸದಲ್ಲಿ ಯಾಕೆ ಭಜನೆಯನ್ನು ಇಲ್ಲಿ ಮಾಡ್ತಾಯಿದ್ದೀರಿ? ಎಲ್ಲಿವರೆಗೆ ಮಾಡ್ತೀರಿ ಈ ಭಜನೆಯನ್ನು? ಮೊದಲು ಶ್ರೀ ಪಾರ್ವತಿ ಮಹಾಲಿಂಗೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಕಿಲ್ಲೆಯಲ್ಲಿ ಇರತಕ್ಕಂಥ ಶ್ರೀ ಪಾರ್ವತಿ ಸಮೇತ ಮಹಾಲಿಂಗೇಶ್ವರ ದೇವಸ್ಥಾನವು ಇದೇ ಸರ್ ಹೇಳಿದಂಗೆ ಅತಿ ಪುರಾತನವಾದಂಥ ದೇವಾಲಯವಾಗಿದ್ದು, ಇಲ್ಲಿ ಪಾರ್ವತಿ ಮತ್ತು ಮಹಾಲಿಂಗೇಶ್ವರರು ದಂಪತಿಗಳು ಇಬ್ಬರು ಸಮೇತವಾಗಿ ನೆಲೆ ನಿಂತಿರುವುದು ನಮ್ಮ ಪುಣ್ಯವೇ ಸರಿ. ಈ ಒಂದು ದೇವಸ್ಥಾನದಲ್ಲಿ ನಾವು ಪ್ರತಿ ವಾರ, ಪ್ರತಿ ಅಮಾವಾಸ್ಯೆ, ಪ್ರತಿ ವರ್ಷ ಹೀಗೆ ಹಲವು ವಿಭಿನ್ನ ಥರವಾಗಿ ಉತ್ಸವಗಳನ್ನು, ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಪ್ರಥಮವಾಗಿ ಹೇಳಬೇಕಂದ್ರೆ ತಲಾಂತರದಿಂದ ಪ್ರತಿ ಸೋಮವಾರ ದಿವಸ ಪಲ್ಲಕ್ಕಿ ಸೇವೆ ಆಗುತ್ತದೆ. ಪಲ್ಲಕ್ಕಿ ಸೇವೆಯಲ್ಲಿ ಭಜನೆ ಮಾಡುತ್ತಾ
ದೇವಸ್ಥಾನದ ಪ್ರದಕ್ಷಿಣೆಯನ್ನು ಹಾಕುತ್ತಾ ಪಲ್ಲಕ್ಕಿ ಸೇವೆಯನ್ನು ಪ್ರತಿ ಸೋಮವಾರ ರಾತ್ರಿ ಎಂದು ಮಾಡುತ್ತೇವೆ. ನಂತರ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸ ಪ್ರಾರಂಭದ ಅಮಾವಾಸ್ಯೆಯಿಂದ ಶ್ರಾವಣ ಕೊನೆಗೊಳ್ಳುವ ಅಮಾವಾಸ್ಯೆ ತನಕ ಪ್ರತಿದಿನವೂ ರಾತ್ರಿ ನಾವು ಭಜನೆಯನ್ನು ಮಾಡ್ತೀವಿ. ಭಜನೆಯನ್ನು ಮಾಡಿ ಅಮಾವಾಸ್ಯೆ ದಿನ ಅವತ್ತು ಪೂರ್ತಿ ಇಡೀ ರಾತ್ರಿ ಪೂರ್ಣ ಭಜನೆಯನ್ನು ಹಮ್ಮಿಕೊಂಡು ಹಾಗೂ ನಡು ಮಧ್ಯೆ ಓಣಿಯಲ್ಲಿರುವಂಥ ಮಕ್ಕಳಿಗೆಲ್ಲ ಕ್ರೀಡೆಗಳು ಸಾಂಸ್ಕೃತಿಕ ಚಟುವಟಿಕೆಗಳನ್ನೆಲ್ಲ ಹಮ್ಮಿಕೊಂಡು ಅವನ್ನೆಲ್ಲ ನೆರವೇರಿಸಿಕೊಂಡು ಆ ದಿನ ಅಮಾವಾಸ್ಯೆ ದಿನ ಅವರಿಗೆ ಬಹುಮಾನ ವಿತರಣೆಯನ್ನು ಮಾಡಿ ನಂತರ ಮರುದಿನ ಅಮಾವಾಸ್ಯೆಯಾದ ಮರುದಿನದಂದು ಬೆಳಿಗ್ಗೆ ಪಲ್ಲಕ್ಕಿ ಸೇವೆಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರದಕ್ಷಿಣೆ ಹಾಕಿಸಿ ನಂತರ ಬಂದು ಮಹಾಮಂಗಳಾರತಿಯೊಂದಿಗೆ ಮಹಾಪ್ರಸಾದವನ್ನು ನೆರವೇರಿಸ್ತೀವಿ. ಅದಕ್ಕಾಗಿ ಈ ಬರುವ ದಿನಾಂಕ 24/8/2025 ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಶ್ರಾವಣ ಮಾಸ ಸಪ್ತಾಹವಿದ್ದು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ನಮ್ಮ ಸಪ್ತಾಹ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ.
ದೇವಸ್ಥಾನದಲ್ಲಿ ಇಡೀ ವರ್ಷಾನುಗಟ್ಟಲೆ ನಡೆಯುವಂಥ ಕಾರ್ಯಕ್ರಮ ಅಂದರೆ ಒಂದು ಶ್ರಾವಣ ಮಾಸ ಸಪ್ತಾಹ, ಎರಡನೇದು ಶಿವರಾತ್ರಿ, ಮೂರನೇದು ಕಾರ್ತಿಕೋತ್ಸವ. ಶ್ರಾವಣ ಮಾಸ ಸಪ್ತಾಹದಲ್ಲಿ ಇಡೀ ತಿಂಗಳಾನುಗಟ್ಟಲೆ ಇಲ್ಲಿ ಭಜನೆ ಮತ್ತು ಪ್ರತಿ ಅಮಾಸೆ ಈಗ ನಮ್ಮ ಮಂಜು ಪಡ್ಯಾಕೋಲ್ ಹೇಳಿದಂಗೆ ಆ ಕಾರ್ಯಕ್ರಮ ಇಲ್ಲಿ ನೆರವೇರಿಸಲಾಗಿದೆ. ಮತ್ತು ನಮ್ಮ ಹಿರಿಯರು ಏನು ಹಾಕಿಕೊಟ್ಟಂಥ ಹಾದಿಗಳಿದಾವಲ್ಲ ಆ ಹಾದಿ ಮೇಲೆ ನಾವು ಹೊಂಟಿದ್ದೇವೆ, ಏನು ಚೇಂಜ್ ಮಾಡಿಲ್ಲ. ಮತ್ತು ಗೋಕಾವಿ ಅನ್ನುವಂಥ ಹೆಸರು ಬಂದಿದ್ದು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಫಸ್ಟ್ ಮೊದಲು. ಇದು ಪುರಾತನ ಕಾಲದಿಂದ ಈಗ ಗೋಕಾಕ್ ಆಗಿದೆ. ಹೀಗಾಗಿ ಇದು ಅತಿ ಹಳೆಯ ಕಾಲ ದೇವಸ್ಥಾನ ಆಗಿ ಕಿಲ್ಲಾದಲ್ಲಿ ಉಳಿದಿದೆ. ಇಷ್ಟೇ. ಹೌದು. ಹಾಂ, ನಿಮ್ಮ ಹೆಸರು ಹೇಳ್ರಿ? ಪ್ರಕಾಶ್ ಗುರು. ನಿಮ್ಮ ಹೆಸರು ಹೇಳಪ್ಪ? ಸರ್, ಪ್ರವೀಣ್ ದುಂಡಪ್ಪ ಗುರು. ನಿಮ್ಮ ಹೆಸರು? ಮಂಜುನಾಥ್ ಚಂದ್ರಶೇಖರ್ ಪಡ್ಯಾಪುರ. ನಿನ್ನ ಹೆಸರು ಹೇಳಪ್ಪ? ವೀರಭದ್ರಪ್ಪನ ಬಾಗೇವಾಡಿ. ನೀನಪ್ಪ? ರಾಹುಲ್ ಕೊಟ್ಟಬಾಗಿ. ನೀನಪ್ಪ? ನೀನು ಹೇಳಪ್ಪ? ನೀನು ಹೇಳಪ್ಪ? ಶ್ರೀ